ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್‌ಗೆ ಸ್ವಾಗತ. ಆಸೆ ಸೀರಿಯಲ್‌ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೇನಾಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಲಕ್ಕಿ ಅಜ್ಜಿ ಸೂರ್ಯ ಮತ್ತೆ ಮೀನಾ ಶ್ರುತಿ ರವಿದು ಮದ್ವೆ ಮಾಡೋಣ ಅಂತ ಹೇಳ್ದಾಗ ಅದನ್ನ ಕೇಳಿ ಸೂರ್ಯ ರವಿಗೆ ತುಂಬಾನೇ ಖುಷಿಯಾಗುತ್ತೆ. ಹಾಗೆ ಶಾಂತಿ ಈ ಮನೆಯಲ್ಲಿ ಇನ್ನು ಯಾರ್ಯಾರ ಮದ್ವೆ ಅದು ಎಷ್ಟ್ ಸಲಿ ಮಾಡ್ತಾರೋ ಏನೋ ಗೊತ್ತಿಲ್ಲ. ನನ್ ಪುಣ್ಯಕ್ಕೆ ಅವರು ಸ್ವಲ್ಪ ವರ್ಷದ ಹಿಂದೆ ಮಾತ್ರ ಮರ್ತೋಗಿದ್ದಾರೆ. ಅಕಸ್ಮಾತ್ ನಿಮ್ ಮದ್ವೆ ಟೈಮ್ ವರ್ಗೂ ಮರ್ತಿದಿದ್ರೆ ನಿಮ್ಗೆ ಇನ್ನೊಂದ್ ಮದ್ವೆ ಮಾಡಿಸ್ಬಿಡ್ತಿದ್ರು ಅಂತ ರಂಗನಾಥ್ ಅವ್ರ ಹತ್ರ ಹೇಳ್ಬೇಕಾದ್ರೆ, ಅಮ್ಮ ಒಂದ್ ರೀತಿ ಚೆನ್ನಾಗಿರುತ್ತೆ ಅಲ್ವಾ ಅಮ್ಮ ಅಂತ ರವಿ ಮತ್ತೆ ಸೂರ್ಯ ಇಬ್ರು ಹೇಳ್ತಿರ್ತಾರೆ. ಇದನ್ನ ಕೇಳಿ ಎಲ್ರು ನಗ್ತಿದ್ರೆ ಶಾಂತಿ ಮಾತ್ರ ಮೂತಿ ತಿರುಗಿಸ್ತಿರ್ತಾಳೆ. ಈ ಕಡೆ ಕುಸುಮ ಅವರು ಮಂಜ ಮನೆಗ್ ಸರಿಯಾಗಿ ಬರ್ತಾ ಇಲ್ವಲ್ಲ, ಯಾವಾಗ್ಲೂ ತಾರನ್ ಮನೇಲೆ ಇರ್ತಾನಲ್ಲ ಅಂತ ತುಂಬಾ ಬೇಜಾರಲ್ಲಿರ್ಬೇಕಾದ್ರೆ ಸೂರ್ಯ ಮತ್ತೆ ಮೀನಾ ಇಬ್ರು ಸೇರ್ಕೊಂಡು ಕುಸುಮ ಅವ್ರಿಗೆ ಸಮಾಧಾನ ಮಾಡ್ತಿರ್ತಾರೆ. ಆದ್ರೂ ಮೀನಿಂಗ್ ಮಾತ್ರ ಇದ್ ಯಾಕೋ ಸರಿ ಬರ್ತಾ ಇಲ್ಲ. ಬರ್ತಾ ಬರ್ತಾ ತಾರಾ ಯಾಕೋ ತುಂಬಾ ಓವರ್ ಆಗಿ ಆಡ್ತಿದ್ದಾಳೆ ಅಂತ ಮೀನಿಂಗ್ಗೆ ಅನ್ಸೋದಕ್ಕೆ ಶುರುವಾಗತ್ತೆ. ನೋಡು ಮೀನಾ, ನೀನ್ ಯಾವ್ದೇ ರೀತಿ ತಲೆ ಕೆಡ್ಸ್ಕೊಬೇಡ. ಮಂಜ ಯಾವತ್ತಿದ್ರೆ ಈ ಮನೆ ಮಗ, ಅವನ್ ಆತರ ಯೋಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇನ್ನು ತಾರನ್ ಬಗ್ಗೆ ಹೇಳ್ಬೇಕು ಅಂದ್ರೆ ಆ ಹುಡುಗಿಗೇನು ಗೊತ್ತಾಗೋದಿಲ್ಲಮ್ಮ. ಹೋಗ್ತಾ ಹೋಗ್ತಾ ಅವಳೇ ಅರ್ಥ ಮಾಡ್ಕೋತಾಳ್ ಬಿಡು ಅಂತ ಸೂರ್ಯ ಸಮಾಧಾನ ಮಾಡ್ತಿರ್ತಾನೆ. ಸರಿ ಆಯ್ತು ಅಂತ ಕುಸುಮ ಅವರು ಸಹ ಒಪ್ಕೋತಾರೆ. ಆಯ್ತಮ್ಮ, ನೀವಿಬ್ರೇ ಇಷ್ಟ ಹೇಳಿದ್ಮೇಲೆ ನಾನ್ ಇನ್ನೇನ್ ಮಾತಾಡ್ಲಿ ಹೇಳಿ. ಅಮ್ಮ, ನೀನ್ ನಾಳೆ ನಮ್ ಮನೆಗ್ ಬರ್ಬೇಕು ಅಂತ ನೀನಾ ಹೇಳ್ಬೇಕಾದ್ರೆ ನಿಮ್ ಮನೆಗ್ ಬರ್ಬೇಕಾ, ಏನೇ ವಿಶೇಷ ಅಂತ ಕುಸುಮ ಅವರು ಕೇಳ್ತಾರೆ. ಹೌದು ಅತ್ತೆ, ನನಗೆ ಮದ್ವೆ ಅಂತ ಹೇಳ್ಕೊಂಡು ಸೂರ್ಯ ನಾಚ್ಕೋಬೇಕಾದ್ರೆ ಏನ್ ಅಳಿಯಂದ್ರೆ ಹೇಳ್ತಾ ಇದ್ದೀರಾ, ನನ್ಗೇನು ಅರ್ಥ ಆಗ್ತಿಲ್ಲ ಅಂತ ಕುಸುಮ ಅವರು ಗಾಬ್ರಿಲಿ ಕೇಳ್ತಾರೆ. ಅಯ್ಯೋ ಅತ್ತೆ, ನೀವ್ ಟೆನ್ಷನ್ ಮಾಡ್ಕೋಬೇಡಿ. ನನಗ್ ಮದ್ವೆ ಅಂತ ಹೇಳ್ದೆ, ಆದ್ರೆ ನನ್ ಬೇರೆ ಯಾವ ಹುಡುಗಿನೂ ಮದ್ವೆ ಮಾಡ್ಕೋತಿಲ್ಲ. ಇಲ್ಲ ಅವಳಲ್ಲ, ಈ ಹೂವಮ್ಮ, ಈ ಮೀನಮ್ಮ, ಇವಳನ್ನೇ ಮತ್ತೆ ನಾನ್ ಮದ್ವೆ ಆಗ್ತಿರೋದು ಅಂತ ಸೂರ್ಯ ಹೇಳ್ಬೇಕಾದ್ರೆ ಕುಸುಮ ಅವ್ರಿಗೆ ಇಲ್ಲಿ ಏನ್ ನಡೀತಾ ಇದೆ ಅಂತ ಗೊತ್ತಾಗ್ದೆ ತಲೆ ಕಿರ್ಕೋತಿರ್ತಾರೆ. ಅಳಿಯಂದ್ರೆ ನೀವ್ ಹೇಳೋದ್ ಏನು ಅರ್ಥ ಆಗ್ತಿಲ್ಲ ಅಂತ ಕುಸುಮ ಅವ್ರು ಹೇಳ್ಬೇಕಾದ್ರೆ, ಅತ್ತೆ ಅದೇನಾಯ್ತು ಅಂದ್ರೆ ಅಂತ ಹೇಳ್ತಾ ಸೂರ್ಯ ನಡೆದಿರೋ ವಿಷಯನೆಲ್ಲ ಕುಸುಮ ಅವ್ರ ಹತ್ರ ಹೇಳ್ತಾನೆ. ಓ ಹೌದಾ, ಆದ್ರೂ ಅಜ್ಜಿಗೆ ಈ ರೀತಿ ಆಗ್ಬಾರ್ದಾಗಿತ್ತು, ತುಂಬಾ ಬೇಜಾರಾಗ್ತಿದೆ ಅಂತ ಕುಸುಮ ಅವ್ರು ಹೇಳ್ಬೇಕಾದ್ರೆ, ಏನ್ ಮಾಡೋದು ಅತ್ತೆ, ನಮ್ ಮದ್ವೆ ಆಗಿರೋದನ್ನೇ ಅವ್ರು ಮರ್ತೋಗ್ಬಿಟ್ಟಿದ್ದಾರೆ. ಅದಕ್ಕೆ ಮತ್ತೆ ನಮ್ಗೆ ಮದ್ವೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ಇದ್ರಿಂದ ಮತ್ತೆ ಅವರು ಮರ್ತೋಗಿರೋದೆಲ್ಲ ನಮ್ ಮದ್ವೆಯಿಂದ ನೆನ್ಪಿಸ್ಕೊತಾರೇನೋ ಅನ್ನೋ ಆಸೆ, ಅದಕ್ಕೋಸ್ಕರ ಈ ಅರೇಂಜ್ಮೆಂಟ್ ಎಲ್ಲ ಮಾಡ್ತಾ ಇರೋದು ಅಂತ ಸೂರ್ಯ ಹೇಳ್ತಾನೆ. ಹೌದು ಅಮ್ಮ, ನನಗೂ ಇವ್ರಿಗೂ ಮದ್ವೆ, ಜೊತೆಗೆ ರವಿ ಶ್ರುತಿಗೂ ಮದ್ವೆ ಮಾಡ್ತಿದೀವಿ. ಇದ್ರ ಬಗ್ಗೆ ಮಾತಾಡೋದಿಕ್ಕೆ ಅಜ್ಜಿ ನಿನ್ನೆನ ಮನೆ ಕರ್ಸಿರೋದಕ್ಕೆ ಹೇಳಿದ್ದಾರೆ ಅಂತ ಮೀನಾ ಹೇಳ್ಬೇಕಾದ್ರೆ, ಹೌದಾ, ನಾನ್ ಬಂದು ಅಲ್ಲಿ ಏನ್ ಮಾತಾಡ್ಲೆ, ಅಲ್ಲಿ ಏನೋ ಮಾತಾಡಕ್ ಹೋಗಿ ನಾನ್ ಇನ್ನೇನು ಮಾತಾಡ್ಬಿಟ್ರೆ ಅಂತ ಕುಸುಮ ಅವರು ಟೆನ್ಷನ್ ಮಾಡ್ಕೊಂಡ್ ಹೇಳ್ಬೇಕಾದ್ರೆ, ಅಯ್ಯ ಅತ್ತೆ, ನೀವೇನು ಭಯ ಪಡ್ಬೇಡಿ. ಲಕ್ಕಿ ಏನ್ ಕೇಳ್ತಾರ ಅದಕ್ ತಕ್ಕಂತೆ ನೀವು ಉತ್ತರ ಕೊಡಿ ಸಾಕು. ಇನ್ ಉಳ್ದಿದೆಲ್ಲ ನಾವಿದೀವಲ್ಲ, ನಾವ್ ನೋಡ್ಕೋತೀವಿ ಅಂತ ಸೂರ್ಯ ಹೇಳ್ದಾಗ, ಸರಿ ಆಯ್ತು ಅಳಿ ಅಂದ್ರೆ ಕುತ್ಕೊಳ್ಳಿ, ನಾನ್ ಕಾಫಿ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳ್ತಾ ಕುಸುಮ ಅವರು ಕಿಚನ್ಗೆ ಹೋಗ್ತಾರೆ. ಈ ಕಡೆ ಮನೋಜನ್ ಎರಡನೇ ಅತ್ತೆ ಮನೆ ಕರೆದು ಅವ್ರ ಹೆಸರಲ್ಲಿರೋ ಕೆಲವು ಪ್ರಾಪರ್ಟಿಗಳನ್ನ ಮನೋಜನ್ ಹೆಸರಿಗೆ ತಾವು ಮಾಡ್ಬೇಕು ಅನ್ಕೊಂಡ್ರೆ ನಿರ್ಧಾರನ ಮನೋಜನ್ ಹತ್ರ ಹೇಳ್ತಾರೆ. ಅದನ್ನ ಕೇಳಿ ಮನೋಜನ್ಗೆ ಸಿಕ್ಕಾಪಟ್ಟೆ ಖುಷಿ ಆಗತ್ತೆ. ಇದ್ರ ಬಗ್ಗೆ ನಾನು ಆಲ್ರೆಡಿ ಆಡಿಟರ್ ಹತ್ರ ಮಾತಾಡಿದೀನಿ, ಬೆಂಗಳೂರಲ್ಲಿ ಮೇನ್ ಜಾಗದಲ್ಲಿದೆ ಅಂತ ಮನೋಜನ್ ಅತ್ತೆ ಹೇಳ್ಬೇಕಾದ್ರೆ, ಹೌದಾ ನಿಜಾನಾ, ಯಾವಾಗ ರಿಜಿಸ್ಟ್ರೇಷನ್ ಅತ್ತೆ ಅಂತ ಮನೋಜ ಕೇಳ್ತಾನೆ. ಒಂದ್ಸಲಿ ನೀವು ಪ್ರಾಪರ್ಟಿ ಎಲ್ಲ ನೋಡ್ಕೊಂಡ್ ಬನ್ನಿ, ಆಮೇಲೆ ನಿಮ್ ಹೆಸರಿಗೆ ಮಾಡ್ತೀನಿ ಅಂತ ಮನೋಜನ್ ಅತ್ತೆ ಹೇಳ್ಬೇಕಾದ್ರೆ, ಹೌದಾ ಅತ್ತೆ, ನೀವ್ ಯಾವಾಗ ಹೇಳ್ತೀರಾ ಅವಾಗ ಬಂದು ನಾನು ನೋಡ್ಕೊಂಡ್ ಬರ್ತೀನಿ, ಯಾವಾಗ ಬರ್ಲಿ ಅಂತ ಮನೋಜ ಕೇಳ್ತಾನೆ. ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ತಿದ್ದಾರೆ, ಡೇಟ್ ಹೇಳ್ತಾರೆ, ಅವತ್ ಹೋಗಿ ನೀವು ಅದನ್ನೆಲ್ಲ ನೋಡ್ಕೊಂಡ್ ಬಂದು ತಕ್ಷಣನೇ ನೀವ್ ಹೆಸರಿಗೆ ರಿಜಿಸ್ಟರ್ ಮಾಡ್ಕೊಟ್ಬಿಡ್ತೀನಿ ಅಂತ ಮನೋಜನ್ ಅತ್ತೆ ಹೇಳ್ತಾರೆ. ಅತ್ತೆ, ಅದ್ರ ವ್ಯಾಲ್ಯೂ ಏನಿರ್ಬೋದು ಅಂತ ಮನೋಜ ಕೇಳ್ಬೇಕಾದ್ರೆ, ಆ ಅಬ್ಬಬ್ಬಾ ಅಂದ್ರೆ ಒಂದು 50 ರಿಂದ 80 ಕೋಟಿವರೆಗೂ ಹೋಗ್ಬೋದು ಅಂತ ಮನೋಜನತ್ತೆ ಹೇಳ್ದಾಗ ಅದನ್ನ ಕೇಳಿ ಮನೋಜನ್ಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿರುತ್ತೆ. ಹಾ ಅಳಿಯಂದ್ರೆ, ಇನ್ನೊಂದ್ ವಿಷಯ, ಇವತ್ತು ತುಂಬಾನೇ ವಿಶೇಷವಾದ ದಿವ್ಸ, ಇವತ್ತು ತುಂಬಾನೇ ಒಳ್ಳೆ ಮುಹೂರ್ತ ಇದೆಯಂತೆ. ಅದಕ್ಕೆ ನಿಮಗೂ ನನ್ ಮಗಳಿಗೂನು ಮೊದಲನೇ ರಾತ್ರಿಗೆ ಏರ್ಪಾಟ್ ಮಾಡಿದೀನಿ ಅಂತ ಮನೋಜನತ್ತೆ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಮನೋಜನ್ಗೆ ಶಾಕ್ ಆಗತ್ತೆ. ಏನತ್ತೆ, ದಿಢೀರ್ ಅಂತ ಹಿಂಗ್ ಹೇಳ್ತಾ ಇದ್ದೀರಾ ಅಂತ ಮನೋಜ ಭಯದಲ್ಲೇ ಹೇಳ್ತಿರ್ತಾನೆ. ಏನ್ ಮಾಡೋದೊಳಿ ಅಂದ್ರೆ, ಎಲ್ಲ ದಿಢೀರ್ ದಿಢೀರ್ ಅಂತಾನೆ ತಾನೆ ಎಲ್ಲ ತೀರ್ಮಾನ ಆಗೋದು. ಈಗ ನೋಡಿ, ದಿಢೀರ್ ಅಂತ ಪ್ರಾಪರ್ಟಿನ ನಿಮ್ ಹೆಸರು ಬರಿತಾ ಇಲ್ವಾ, ಅದೇ ರೀತಿನೇ ಇದು ಅಂತ ಮನೋಜನತ್ತೆ ಹೇಳ್ಬೇಕಾದ್ರೆ, ಓ ಇದಕ್ಕೋಸ್ಕರನೇನಾ ಫಸ್ಟ್ ಆ ವಿಷಯನ ಹೇಳಿದ್ದು, ಪರವಾಗಿಲ್ಲ, ಒಳ್ಳೆ ಪ್ಲಾನೇ ಮಾಡ್ಕೊಂಡಿದ್ದಾರೆ ಅಂತ ಮನೋಜ ಮನ್ಸಲ್ಲೇ ಅನ್ಕೋತಿರ್ತಾನೆ. ಏನ್ ಅಳಿ ಅಂದ್ರೆ, ಏನ್ ಯೋಚನೆ ಮಾಡ್ತಿದೀರಾ ಅಂತ ಮನೋಜನತ್ತೆ ಕೇಳ್ಬೇಕಾದ್ರೆ, ಏನಿಲ್ಲ ಅತ್ತೆ, ಈಗ ಇದ್ದಕ್ಕಿದ್ದಂಗೆ ಅಂದ್ರೆ ಅಂತ ಮನೋಜ ರಾಗ ಎಳಿಬೇಕಾದ್ರೆ, ನೋಡಿ ಅಳಿ ಅಂದ್ರೆ, ಇದಕ್ಕೂ ಮೇಲೆ ಸುಮ್ನೆ ಮುಂದಕ್ಕೆ ಹಾಕೊಂಡೋದ್ರೆ ಏನ್ ಪ್ರಯೋಜನನೂ ಇಲ್ಲ, ನೀವ್ ಕುತ್ಕೊಳ್ಳಿ, ನನ್ ಮಗಳು ರೆಡಿ ಆಗ್ತಿದ್ದಾಳೆ, ಹೋಗಿ ನೋಡ್ಕೊಂಡ್ ಬರ್ತೀನಿ ಅಂತ ಮನೋಜನತ್ತೆ
ಅವನ ಹತ್ರ ಹೇಳಿ ಹೋಗ್ತಾರೆ. ಛೆ, ಏನ್ ಮಾಡೋದು, ಅಲ್ಲಿ ಬೇರೆ ಡೈವರ್ಸ್ ಆಗಿಲ್ಲ, ಇಲ್ಲಿ ನೋಡಿದ್ರೆ ಇದನ್ನೆಲ್ಲ ಇಟ್ಕೊಂಡಿದಾರಲ್ಲ, ನಾನ್ ಹೇಗ್ ತಪ್ಪಿಸ್ಕೊಳ್ಳೋದು ಅಂತ ಮನೋಜ ಯೋಚನೆ ಮಾಡ್ತಿರ್ತಾನೆ. ಅಷ್ಟ್ರಲ್ಲಿ ಮನೋಜ ನ್ಯೂಮರಾಲಜಿಸ್ಟ್‌ಗೆ ಫೋನ್ ಮಾಡಿ ಒಂದು ಗುಡ್ ನ್ಯೂಸ್, ಒಂದು ಬ್ಯಾಡ್ ನ್ಯೂಸ್ ಅಂತ ಹೇಳ್ತಾನೆ. ಹೌದಾ, ಇಷ್ಟೊತ್ತಲ್ಲಿ ಗುಡ್ ನ್ಯೂಸ್ ಬ್ಯಾಡ್ ನ್ಯೂಸಾ? ಸರಿ, ಗುಡ್ ನ್ಯೂಸ್ ಏನು ಅಂತ ಕೇಳ್ಬೇಕಾದ್ರೆ ಅವ್ರ ಅತ್ತೆ ಮನೋಜನ್ ಹೆಸರಿಗೆ ಪ್ರಾಪರ್ಟಿ ಬರೆಯೋದ್ರ ಬಗ್ಗೆ ಮನೋಜ ಹೇಳ್ತಾನೆ. ಹೌದಾ, ತುಂಬಾ ಒಳ್ಳೇದಾಯ್ತು ಪಪ್ಪರಪ್ಪ ಮನೋಜ್. ಹೌದು, ಬ್ಯಾಡ್ ನ್ಯೂಸ್ ಏನು ಅಂತ ನ್ಯೂಮರಾಲಜಿಸ್ಟ್ ಕೇಳಿದಾಗ, ಅದು ಇವತ್ತು ನನಗೂ ಮತ್ತೆ ಆ ಹುಡುಗಿಗೂ ಮೊದಲನೇ ರಾತ್ರಿ ಶಾಸ್ತ್ರ ಅರೇಂಜ್ ಮಾಡಿದ್ದಾರೆ ಅಂತ ಮನೋಜ ಹೇಳಿದಾಗ, ಅಯ್ಯೋ ಪಪ್ಪರಪ್ಪ ಮನೋಜ್, ಇಂತ ಗುಡ್ ನ್ಯೂಸ್ ಹೋಗಿ ನೀವು ಬ್ಯಾಡ್ ನ್ಯೂಸ್ ಅಂತ ಹೇಳ್ತಾ ಇದೀರಲ್ಲ. ನೋಡಿದ್ರಾ, ನಾನ್ ಹೇಳ್ದಂಗೆ ನೀವು ಕೋಟ್ಯಾಧಿಪತಿಗಳಾಗ್ತಾ ಇದ್ದೀರಾ. ನನ್ ಭವಿಷ್ಯ ಹೇಳಿದ್ರೆ ಅದ್ಯಾವ್ದೇ ಕಾರಣಕ್ಕೂ ಸುಳ್ಳಾಗೋದಿಲ್ಲ ಅಂತ ನ್ಯೂಮರಾಲಜಿಸ್ಟ್ ಹೇಳ್ಬೇಕಾದ್ರೆ, ಅಯ್ಯೋ ಸಾರ್, ಅವ್ರು ಹೇಳ್ಬೇಕಾದ್ರೆ ನನಗೂ ಖುಷಿ ಆಯ್ತು. ಆದ್ರೆ ಈ ಮೊದಲನೇ ರಾತ್ರಿ ಶಾಸ್ತ್ರ ಎಲ್ಲ ಬೇಕಿತ್ತಾ ಅಂತ ಮನೋಜ ಹೇಳ್ಬೇಕಾದ್ರೆ, ನೋಡಿ ಮನೋಜ್, ಇವಾಗ ತಾನೇ ನಿಮ್ ಜೀವನ ಬದ್ಲಾಗ್ತಾ ಇದೆ. ಇನ್ಮೇಲೆ ನೀವು ರಾಜನ್ ತರ ಜೀವನ ಮಾಡ್ತೀರಾ. ನಿಮ್ಗೆ ಇವಾಗ ಟೈಮ್ ತುಂಬಾ ಚೆನ್ನಾಗಿದೆ. ಆಸ್ತಿ ಜೊತೆಗೆ ಸಂತೋಷನೂ ಸಿಗುತ್ತೆ. ಸುಮ್ನೆ ಜೀವನನ ಹೇಗ್ ಬರ್ತಾ ಇದೆಯೋ ಆ ರೀತಿ ಎಕ್ಸೆಪ್ಟ್ ಮಾಡಿ ಖುಷಿಯಾಗಿರಿ ಅಂತ ನ್ಯೂಮರಾಲಜಿಸ್ಟ್ ಹೇಳ್ಬೇಕಾದ್ರೆ ಮನೋಜ ಯೋಚನೆ ಮಾಡ್ತಿರ್ತಾನೆ. ಸರ್, ಅದ್ ಹೇಗ್ ಸರ್, ಇದೆಲ್ಲ ಅದ್ ಹೇಗ್ ಸರಿ ಹೋಗುತ್ತೆ, ನೀವೇ ಯೋಚನೆ ಮಾಡಿ, ಇನ್ನು ಡೈವರ್ಸ್ ಬೇರೆ ಆಗಿಲ್ಲ ಅಂತ ಮನೋಜ ಹೇಳ್ಬೇಕಾದ್ರೆ, ನೋಡಿ, ನೀವು ಮನ್ಸ್ ಮಾಡಿ ಬೆಂಗಳೂರಲ್ಲಿ, ಅದು ಅವ್ರು ಹೇಳಿರೋಂತ ಜಾಗದಲ್ಲೇ ಸೈಡ್ ತಗೋಬೇಕು ಅಂತಂದ್ರೆ ಮಿನಿಮಮ್ ಅಂತಂದ್ರು ನೀವು ಎಷ್ಟೇ ಕಷ್ಟಪಟ್ಟು ದುಡಿದ್ರುನು ಒಂದ್ 10 ರಿಂದ 15 ವರ್ಷ ಬೇಕಾಗತ್ತೆ. ಆದ್ರೆ ನಿಮ್ಗೆ ಯಾವ್ದೇ ರೀತಿ ಕಷ್ಟಪಡದೆ ನಿಮ್ ಕಾಲತ್ರ ಬಂದು ಆಸ್ತಿನೇ ಬೀಳ್ತಾ ಇದೆ ಅಂದ್ಮೇಲೆ ನೀವ್ ಯಾಕ್ ಬೇಡ ಅಂತಿದ್ದೀರಾ? ನನಗಂತೂ ಅರ್ಥ ಆಗ್ತಿಲ್ಲ. ಲೈಫ್ ನ ಎಂಜಾಯ್ ಮಾಡಿ ಮನೋಜ್ ಅಂತ ನ್ಯೂಮರಾಲಜಿಸ್ಟ್ ಹೇಳ್ಬೇಕಾದ್ರೆ, ಸರಿ ಆಯ್ತು, ಆದ್ರೆ ಈ ಶಾಸ್ತ್ರ ಎಲ್ಲ ಯಾಕೆ? ಥೋ, ನನ್ ಲೈಫೇ ಚೆನ್ನಾಗಿಲ್ಲಪ್ಪ ಅಂತ ಮನೋಜ ಹೇಳ್ಬೇಕಾದ್ರೆ, ನೋಡಿ, ನಾನ್ ಇಷ್ಟ ಹೇಳಿದ್ರು ನೀವು ಬೇಡ ಅಂತ ಹೇಳಿದ್ಮೇಲೆ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೊರಡಿ ಅಂತ ನ್ಯೂಮರಾಲಜಿಸ್ಟ್ ಕೋಪ ಮಾಡ್ಕೋತಾರೆ. ಅಯ್ಯ ಸರ್, ಅದು ಹಾಗಲ್ಲ, ನಾನೇನಾದ್ರೂ ಬೇಡ ಅಂತ ಹೊರಟೋಗ್ಬಿಟ್ರೆ ನನ್ಗೆ ಆಸ್ತಿ ಸಿಗೋದಿಲ್ವಲ್ಲ, ಆ ಪ್ರಾಪರ್ಟಿನೆಲ್ಲ ಅವ್ರು ಕೊಡೋದಿಲ್ಲ ಅಂತ ಮನೋಜ ಹೇಳ್ಬೇಕಾದ್ರೆ, ಹಾಗಿದ್ರೆ ಇದಕ್ಕಿರೋದ್ ಒಂದೇ ದಾರಿ ಅಂತ ನ್ಯೂಮರಾಲಜಿಸ್ಟ್ ಹೇಳ್ತಾರೆ. ಅದೇನು ಸರ್, ಹೇಳಿ ಬೇಗ, ಅದನ್ನೇ ಮಾಡ್ತೀನಿ ಅಂತ ಮನೋಜ ಹೇಳ್ಬೇಕಾದ್ರೆ, ನೋಡಿ, ರೂಮ್ ಒಳಗಡೆ ಹೋಗಿ ಸ್ವಲ್ಪ ಹೊತ್ತು ಮಾತಾಡಿ ಆಮೇಲೆ ಲೈಟ್ ಆಫ್ ಮಾಡಿ ಮಲಗ್ಬಿಡಿ. ಒಳಗೆ ಏನ್ ನಡೀತಾ ಇದೆ ಅಂತ ನಿಮ್ ಮತ್ತೆ ಗೊತ್ತಾಗತ್ತಾ ಅಂತ ನ್ಯೂಮರಾಲಜಿಸ್ಟ್ ಹೇಳ್ಬೇಕಾದ್ರೆ, ಹಾಗಿದ್ರೆ ಈ ಪ್ಲಾನ್ ವರ್ಕ್ ಆಗತ್ತಾ ಅಂತ ಮನೋಜ ಕೇಳ್ತಾನೆ. ಹೌದು ಪಪ್ಪರಪ್ಪ ಮನೋಜ್, ಖಂಡಿತ ವರ್ಕ್ ಆಗತ್ತೆ. ನಾ ಹೇಳ್ದಂಗೆಲ್ಲ ಕೇಳಿದ್ರೆ ನಿಮ್ಗೆ ಖಂಡಿತ ಆಸ್ತಿ ಎಲ್ಲ ಸಿಗುತ್ತೆ. ನಾನ್ ಹೇಳಿದ ಐಡಿಯಾನ ಉಪಯೋಗಿಸಿ ಅಂತ ನ್ಯೂಮರಾಲಜಿಸ್ಟ್ ಹೇಳ್ಬೇಕಾದ್ರೆ, ಸರಿ ಸರ್, ನಾ ಹಾಗೆ ಮಾಡ್ತೀನಿ, ಆಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳ್ತಾ ಮನೋಜ ಕಾಲ್ ಕಟ್ ಮಾಡ್ತಾನೆ. ಅಷ್ಟ್ರಲ್ಲಿ ಮನೋಜನತ್ತೆ ಅಳಿಯಂದ್ರೆ ಅಂತ ಕರೀತಾ ಅವನ್ಗೆ ಅಂತ ಹೊಸ ಬಟ್ಟೆನ ತಂದಿರ್ತಾರೆ. ಅದನ್ನ ಅವನ್ ಕೈ ಕೊಡ್ತಾರೆ. ಇದನ್ನ ಹಾಕೊಂಡು ಸೀದಾ ನೀವು ರೂಮಿಗೆ ನಡೀರಿ ಅಂತ ಮನೋಜನತ್ತೆ ಹೇಳ್ದಾಗ, ಸರಿ ಆಯ್ತು ಅಂತ ಮನೋಜ ಆ ಡ್ರೆಸ್ ನ ಚೇಂಜ್ ಮಾಡ್ಕೊಂಡ್ ಬರ್ತಾನೆ. ಅಷ್ಟೊತ್ಗೆ ಮನೋಜನ್ ಎರಡನೇ ಹೆಂಡ್ತಿನೂ ರೆಡಿಯಾಗಿ ಅವ್ರ ಅಮ್ಮನ ಹತ್ರ ಬಂದಾಗ, ಇಷ್ಟ್ ಚೆನ್ನಾಗ್ ಕಾಣಿಸ್ತಿದ್ಯಾ ಅಂತ ಅವ್ರು ದೃಷ್ಟಿ ತೆಗಿತಾರೆ. ಮಮ್ಮಿ, ಮತ್ತೆ ನನ್ಗೆ ಮದ್ವೆನಾ ಅಂತ ಆ ಹುಡ್ಗಿ ಕೇಳ್ಬೇಕಾದ್ರೆ, ಇಲ್ಲಮ್ಮ, ಮನೋಜ್ ಅಳಿಯಂದ್ರು ಬಂದಿದ್ದಾರೆ ಅಂತ ಆ ಹುಡ್ಗಿ ತಾಯಿ ಹೇಳ್ತಾರೆ. ಹೌದಾ, ಹಸ್ಬೆಂಡ್ ಬಂದಿದಾರ, ಎಲ್ಲಿದ್ದಾರೆ ಅಂತ ಆ ಹುಡುಗಿ ಹುಡುಕ್ಬೇಕಾದ್ರೆ, ಒಳಗಡೆ ರೂಮಲ್ಲಿದ್ದಾರೆ ಅಂತ ಮನೋಜನತ್ತೆ ಹೇಳ್ತಾರೆ. ಓ ಹೌದಾ, ಸರಿ, ನಾನು ಹೋಗಿ ನೋಡ್ತೀನಿ ಅಂತ ಆ ಹುಡುಗಿ ರೂಮ್ ಹತ್ರ ಹೋಗ್ಬೇಕಾದ್ರೆ, ಇರಮ್ಮ ಒಂದ್ ನಿಮಿಷ, ಈಗ್ಲೇ ಹೋಗ್ಬಾರ್ದು ಅಂತ ಹೇಳ್ತಾ ಕೆಲಸದವ್ರಿಗೆ ಹಾಲ್ ತಗೊಂಡ್ ಬರೋದಕ್ಕೆ ಹೇಳ್ತಾರೆ. ಆಗ ಅವ್ರು ಹಾಲ್ ತಂದ್ ಕೊಟ್ಟಾಗ, ನೋಡಮ್ಮ, ಈ ಹಾಲ್ನ ತಗೊಂಡು ನೀನ್ ಅರ್ಧ, ಅಳಿಯಂದ್ರು ಅರ್ಧ ಕುಡಿಬೇಕು, ಸರಿನಾ ಅಂತ ಮನೋಜನತ್ತೆ ಹೇಳ್ಬೇಕಾದ್ರೆ, ಮಮ್ಮಿ, ಇದ್ರ ಬದ್ಲು ನೀವು 2 ಗ್ಲಾಸ್ ಕೊಡ್ಬೋದಿತ್ತಲ್ವಾ ಅಂತ ಆ ಹುಡುಗಿ ಕೇಳ್ತಾಳೆ. ನೋಡಮ್ಮ, ನಾನ್ ಹೇಳಿದಷ್ಟು ಮಾಡು, ಈ ರೀತಿ ಮಾಡ್ಬೇಕು, ಅದು ನಮ್ ಸಂಪ್ರದಾಯ ಅಂತ ಆ ಹುಡುಗಿ ತಾಯಿ ಹೇಳಿ ಅವಳ ಕೈಗೆ ಹಾಲಿನ ಲೋಟ ಕೊಟ್ಟು ಅವಳನ್ನ ರೂಮ್ ಒಳಗಡೆ ಕಳಿಸ್ತಾರೆ. ಈ ಕಡೆ ಮನೋಜ, ಛೆ, ನಾನ್ ಹೆಂಗಿದ್ ಸಿಕ್ಕಾಕೊಂಡ್ಬಿಟ್ಟೆ, ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಥು, ನನ್ ಲೈಫೇ ಚೆನ್ನಾಗಿಲ್ಲಪ್ಪ, ಎಲ್ಲಿದ್ದೋನು ಹೆಂಗ್ ಆಗೋಗ್ಬಿಟ್ಟೆ ಅಂತ ಮನೋಜ ಯೋಚನೆ ಮಾಡ್ತಾ ಓಡಾಡ್ಬೇಕಾದ್ರೆ, ಅಷ್ಟೊತ್ಗೆ ಅವನ್ ಹೆಂಡತಿ ರೂಮ್ ಒಳಗಡೆ ಬರ್ತಾಳೆ. ಅಲ್ಲಿ ಮಾಡಿರೋ ಹೂವಿನ ಅರೇಂಜ್ಮೆಂಟ್ ಎಲ್ಲ ನೋಡಿ ಅವಳು ತುಂಬಾನೇ ಖುಷಿ ಪಡ್ತಾ ಇರ್ತಾಳೆ. ಹಸ್ಬೆಂಡ್, ತಗೋ, ಇದನ್ನ ಮಮ್ಮಿ ಕೊಟ್ರು ಅಂತ ಆ ಹುಡುಗಿ ಮನೋಜನ್ ಕೊಡಕ್ ಹೋದಾಗ, ನನಗ್ ಬೇಡ ಅಂತ ಮನೋಜ ಹೇಳ್ತಾನೆ. ಇಲ್ಲ ಹಸ್ಬೆಂಡ್, ನೀನ್ ಇದನ್ನ ಅರ್ಧ ಕುಡ್ದು ಅರ್ಧ ನನಗ್ ಕೊಡ್ಬೇಕಂತೆ, ಏನೋ ಗೇಮ್ ಇರ್ಬೇಕು ಅನ್ಸುತ್ತೆ, ತಗೋ ಹಸ್ಬೆಂಡ್ ಅಂತ ಆ ಹುಡುಗಿ ಹೇಳ್ಬೇಕಾದ್ರೆ, ಮನೋಜ ವಿಧಿ ಇಲ್ದೆ ಆ ಹಾಲಿನ ಲೋಟನ ಇಸ್ಕೊತಾನೆ. ಹಾಗೆ ಅವನು ಕುಡಿತಾ ಇರ್ಬೇಕಾದ್ರೆ ಅರ್ಧ ಲೋಟ ಇದ್ದಂಗೆ, ಏ ಹಸ್ಬೆಂಡ್, ನೀನ್ ಕುಡ್ದಿದ್ ಸಾಕು, ಅರ್ಧ ನನಗಂತೆ ಕೊಡು ಅಂತ ಮನೋಜನ್ ಕೈಯಿಂದ ಲೋಟನ ಕಿತ್ಕೋತಾಳೆ. ಹಾಗೆ ಉಳಿದಿರೋ ಹಾಲನ್ನೆಲ್ಲ ಅವಳೊಬ್ಳೆ ಕುಡಿತಾಳೆ. ಹಸ್ಬೆಂಡ್, ಖಾಲಿ ಮಾಡ್ಬಿಟ್ಟೆ ಅಂತ ಹೇಳ್ತಾ ಆ ಹುಡ್ಗಿ ಲೋಟನ ಪಕ್ಕಕ್ಕಿಟ್ಟು ಅವ್ನ್ ಪಕ್ಕ ಹೋಗಿ ಕುತ್ಕೋತಾಳೆ. ಆಗ ಮನೋಜ ಅವಳಿಂದ ಸ್ವಲ್ಪ ದೂರ ಕುತ್ಕೊಂಡಾಗ ಮತ್ತೆ ಆ ಹುಡುಗಿ ಹೋಗಿ ಮನೋಜನ್ ಕೈ ಹಿಡ್ಕೊಂಡು ಹಸ್ಬೆಂಡ್ ಅಂತ ಅವ್ನ್ ಹೆಗ್ಲ ಮೇಲೆ ಮಲ್ಕೋತಾಳೆ. ಮತ್ತೆ ಅವನು ಅವಳಿಂದ ದೂರ ಹೋಗೋದಿಕ್ಕೆ ಪ್ರಯತ್ನ ಪಡ್ಬೇಕಾದ್ರೆ ಅವಳು ಹೋಗಿ
ಅವನ ಹತ್ರನೇ ಕುತ್ಕೋತಿರ್ತಾಳೆ. ಹಸ್ಬೆಂಡ್ ಈ ಗೇಮ್ ಚೆನ್ನಾಗಿದೆ, ಇನ್ನೂ ಆಟ ಆಡೋಣವಾ ಅಂತ ಆ ಹುಡುಗಿ ಕೇಳ್ಬೇಕಾದ್ರೆ ಲೊಟ್ಟೆ ಯಾಕೆ ಹೇಳ್ಬಿಡು, ಹಿಂಗೆ ಆಟ ಆಡ್ಕೊಂಡು ಇದ್ಬಿಡ್ತೀನಿ. ನೋಡು ನಾನ್ ನಿನ್ ಹತ್ರ ಒಂದ್ ವಿಷಯ ಕೇಳ್ತೀನಿ, ನೀನ್ ಉತ್ತರ ಕೊಡ್ತೀಯಾ ಅಂತ ಮನೋಜ ಹೇಳ್ಬೇಕಾದ್ರೆ, ಹಾ ಕೇಳಿ ಅಂತ ಹುಡುಗಿ ಹೇಳ್ತಾಳೆ. ನಿಜವಾಗ್ಲೂ ನಾನು ಅಂದ್ರೆ ನಿನ್ಗೆ ಇಷ್ಟನಾ ಅಂತ ಮನೋಜ ಕೇಳ್ಬೇಕಾದ್ರೆ, ಹಾ ಇಷ್ಟ, ಯಾಕಂದ್ರೆ ನೀವ್ ನನ್ ಹಸ್ಬೆಂಡ್ ಅಲ್ವಾ, ಅದಕ್ಕೆ ನೀವು ಅಂದ್ರೆ ನಂಗೆ ತುಂಬಾ ಇಷ್ಟ ಅಂತ ಮನೋಜನ್ ಎರಡನೇ ಹೆಂಡತಿ ಹೇಳ್ತಾಳೆ. ಹೌದಾ, ಎಷ್ಟಿಷ್ಟ ಅಂತ ಮನೋಜ ಕೇಳ್ಬೇಕಾದ್ರೆ, ನನಗೆ ತುಂಬಾ 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 ಇಷ್ಟ ಅಂತ ಆ ಹುಡುಗಿ ಕೈನ ದೊಡ್ಡನ್ ಮಾಡಿ ತೋರ್ಸ್ಬೇಕಾದ್ರೆ, ಸರಿ ಸರಿ ಆಯ್ತು ಅಂತ ಹೇಳ್ತಾ ಮನೋಜ ಅಲ್ಲಿಂದ ಎದ್ದು ಹೋಗ್ಬೇಕಾದ್ರೆ, ಏ ಹಸ್ಬೆಂಡ್ ಎಲ್ ಹೋಗ್ತಿದ್ಯಾ ಅಂತ ಆ ಹುಡುಗಿ ಮನೋಜನ್ ಕೈ ಹಿಡ್ಕೊಂಡು ಎಳಿತಾಳೆ. ಒಂದೇ ನಿಮಿಷ ಬಂದೆ ಅಂತ ಹೇಳ್ತಾ ಮನೋಜ ಹೋಗಿ ಲೈಟ್ ಆಫ್ ಮಾಡ್ತಾನೆ. ಆಗ ಆ ಹುಡುಗಿ ಜೋರಾಗಿ ಕಿರ್ಚಾಡೋಕೆ ಶುರು ಮಾಡ್ತಾಳೆ. ಇದರಿಂದ ಮನೋಜನ್ಗೆ ತುಂಬಾ ಭಯ ಆಗಿ, ಏನಾಯ್ತು ನಿನ್ಗೆ ಅಂತ ಕೇಳ್ಬೇಕಾದ್ರೆ, ಹಾ ಕತ್ಲಿದೆ, ನಂಗ್ ತುಂಬಾ ಭಯ ಆಗ್ತಿದೆ ಅಂತ ಅವಳು ಕೂಗಾಡೋದಕ್ಕೆ ಶುರು ಮಾಡ್ತಾಳೆ. ಆಗ ಮನೋಜ ಓಡೋಗಿ ಲೈಟ್ ಆನ್ ಮಾಡ್ತಾನೆ. ಏನಾಯ್ತು, ಯಾಕ್ ಚಿನ್ನ ನೀನ್ ಈ ರೀತಿ ಕೂಗ್ಕೊಂಡೆ ಅಂತ ಮನೋಜ ಹೇಳ್ಬೇಕಾದ್ರೆ, ಹಾ ಏನಾಯ್ತು, ಏನು ಇಲ್ವಲ್ಲ ಅಂತ ಆ ಹುಡುಗಿ ಹೇಳ್ತಾಳೆ. ಆಗ ಮನೋಜ ಮತ್ತೆ ಲೈಟ್ ಆಫ್ ಮಾಡ್ತಾನೆ. ಆಗ ಮತ್ತೆ ಆ ಹುಡುಗಿ ಕಿರ್ಚಾಡೋದಕ್ಕೆ ಶುರು ಮಾಡ್ತಾಳೆ. ಆಗ ಮತ್ತೆ ಮನೋಜ ಲೈಟ್ ನ ಆನ್ ಮಾಡ್ತಾನೆ. ಅವಳು ವಿಚಿತ್ರವಾಗಿ ಆಡೋದನ್ನ ನೋಡಿ ಮನೋಜನ್ಗೆ ತುಂಬಾನೇ ಭಯ ಆಗ್ತಿರತ್ತೆ. ಓ, ಕತ್ಲೆ ಅಂದ್ರೆ ಇವಳಿಗೆ ಭಯ ಅನ್ಸುತ್ತೆ ಅಂತ ಮನೋಜ ಮನ್ಸಲ್ಲಿ ಅನ್ಕೊಂಡು ಸೀದಾ ರೂಮ್ ಬಾಗ್ಲನ್ನ ತೆಕ್ಕೊಂಡು ಆಚೆಗೆ ಹೋಗ್ತಾನೆ. ಮನೋಜನ್ ಅತ್ತೆ ಅಲ್ಲೇ ಹಾಲ್ ಅಲ್ಲೇ ಮಲ್ಗಿರ್ತಾರೆ. ಅತ್ತೆ ಒಳಗಡೆ ಬನ್ನಿ ಅಂತ ಮನೋಜ ಹೇಳಿದಾಗ, ಯಾಕೆ ಏನಾಯ್ತು ಅಂತ ಮನೋಜನ್ ಅತ್ತೆ ಕೇಳ್ತಾರೆ. ಏನು ಇಲ್ಲ, ನಿಮ್ ಮಗಳು ಲೈಟ್ ಆಫ್ ಮಾಡಿದ ತಕ್ಷಣನೇ ಬಡ್ಕೋತಾ ಇದ್ದಾಳೆ ಅಂತ ಮನೋಜ ಹೇಳ್ಬೇಕಾದ್ರೆ, ಅಯ್ಯೋ ಅಳಿಯಂದ್ರೆ ನಾ ಹೇಳೋದನ್ನೇ ಮರ್ತ್ಬಿಟ್ಟೆ, ಅವಳಿಗೆ ಕತ್ಲೆ ಅಂದ್ರೆ ಭಯ, ಜೋರಾಗಿ ಕಿರ್ಚೋದಕ್ಕೆ ಶುರು ಮಾಡ್ಕೋತಾಳೆ ಅಂತ ಮನೋಜನತ್ತೆ ಹೇಳ್ಬೇಕಾದ್ರೆ, ಏನತ್ತೆ ಇದನ್ನೆಲ್ಲ ನೀವು ಮುಂಚೆನೆ ಹೇಳ್ಬೇಕು ತಾನೆ, ಅವಳು ಕಿರ್ಚಿದ್ ನೋಡಿ ನನ್ಗೆ ಎಷ್ಟು ಭಯ ಆಯ್ತು ಗೊತ್ತಾ, ಇದ್ರಲ್ಲಿ ಬೇರೆ ಫಸ್ಟ್ ಏಡ್ ಬೇರೆ, ಛೆ ಇದೆಲ್ಲ ನನ್ಗೆ ಯಾಕೋ ಇಷ್ಟ ಆಗ್ತಿಲ್ಲ, ಥೂ ನನ್ ಲೈಫೇ ಚೆನ್ನಾಗಿಲ್ಲಪ್ಪ, ಇದೆಲ್ಲ ಬೇಡ ಅಂತ ಮನೋಜ ರೇಗಾಡ್ಬೇಕಾದ್ರೆ, ಅದು ಹಾಗಲ್ಲ ಅಳಿಯಂದ್ರೆ, ನೀವ್ ಅವಳ ಹತ್ರ ಮಾತಾಡಿ, ಅವಳ ಹತ್ರ ಆಟ ಆಡಿ, ಅವಳ ಜೊತೆ ಆಟ ಆಡ್ತಾ ಮಾತಾಡಿದ್ರೆ ಅವಳು ನಾರ್ಮಲ್ ಆಗ್ತಾಳೆ ಅಂತ ಮನೋಜನತ್ತೆ ಹೇಳ್ಬೇಕಾದ್ರೆ, ಛೆ ಇದೆಲ್ಲ ನನ್ಗೆ ಯಾಕೋ ಸರಿನೇ ಬರ್ತಾ ಇಲ್ಲ, ನಂಗ್ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ ಅಂತ ಮನೋಜ ಹೇಳ್ತಾನೆ. ಅಳಿಯಂದ್ರೆ ಅವಳು ನಿಮ್ ಹೆಂಡತಿ, ಜೀವನ ಪೂರ್ತಿ ನೀವಿಬ್ರೇ ತಾನೇ ಜೊತೆಯಾಗಿರ್ಬೇಕಾಗಿರೋದು, ಒಬ್ರ ಜೊತೆ ಒಬ್ರು ಮಾತಾಡಿ ಅರ್ಥ ಮಾಡ್ಕೊಳ್ಳಿ ಅಂತ ಮನೋಜನತ್ತೆ ಹೇಳ್ಬೇಕಾದ್ರೆ, ಹಾ ಲೊಟ್ಟೆ, ಅವಳ ಹತ್ರ ಮಾತಾಡಿದ ತಕ್ಷಣ ಅವಳಿಗೆ ಅರ್ಥ ಆಗ್ಬಿಡತ್ತಾ ಅಂತ ಮನೋಜ ಹೇಳ್ತಾನೆ. ಅಳಿಯಂದ್ರೆ ಖಂಡಿತ ಅವಳು ಕೇಳ್ತಾಳೆ, ನೀವ್ ಅವಳ ಹತ್ರ ಸರಿಯಾಗಿ ಮಾತಾಡಿ ಅವಳಿಗೆ ಅರ್ಥ ಮಾಡ್ಸಿ, ಇನ್ಮೇಲೆ ಅವಳು ನಿಮ್ ಜವಾಬ್ದಾರಿ, ನೀವೇ ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು, ನೋಡಿ ನೀವು ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡ್ಬೇಡಿ, ಹೋಗಿ ಒಳಗಡೆ ಅಂತ ಮನೋಜನತ್ತೆ ಹೇಳ್ದಾಗ ಮನೋಜ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ರೂಮ್ ಒಳಗಡೆ ಹೋಗ್ತಾನೆ. ಅಷ್ಟೊತ್ಕಾಗ್ಲೇ ಮನೋಜನ್ ಎರಡನೇ ಹೆಂಡತಿ ಹಾಸಿಗೆ ಮೇಲೆ ಅಲಂಕಾರ ಮಾಡಿರೋ ಹೂನೆಲ್ಲ ಎತ್ಕೊಂಡು ಆಟ ಆಡ್ತಿರ್ತಾಳೆ. ಆಗ ಮನೋಜ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಅವನ್ಗೆ ಒಂದ್ ಸ್ವಲ್ಪ ಬಲೂನ್ ಸಿಗುತ್ತೆ. ಹಾ ಇದೇ ಒಳ್ಳೆ ಐಡಿಯಾ ಅಂತ ಹೇಳ್ತಾ ಮನೋಜ ಆ ಬಲೂನ್ ಎಲ್ಲ ಎತ್ಕೊಂಡು ಅವಳ ಹತ್ರ ಹೋಗ್ತಾನೆ. ನೋಡು ಹಸ್ಬೆಂಡ್, ಎಷ್ಟೊಂದೆಲ್ಲ ಹೂ ಹಾಕಿದ್ದಾರೆ, ಎಷ್ಟ್ ಚೆನ್ನಾಗಿದೆ ಅಂತ ಆ ಹುಡ್ಗಿ ಹೇಳ್ಬೇಕಾದ್ರೆ, ಅದೆಲ್ಲ ಇರ್ಲಿ, ನಿನ್ಗೆ ಬಲೂನ್ ಅಂದ್ರೆ ಇಷ್ಟನಾ ಅಂತ ಮನೋಜ ಕೇಳ್ತಾನೆ. ಹೌದು ತುಂಬಾ ಇಷ್ಟ ಅಂತ ಹುಡ್ಗಿ ಹೇಳ್ಬೇಕಾದ್ರೆ, ನಾನ್ ನಿನ್ಗೆ ಬಲೂನ್ ಊದ್ಕೊಡ್ತೀನಿ, ನೀನ್ ಆಟ ಆಡು ಅಂತ ಮನೋಜ ಹೇಳ್ತಾನೆ. ಓಕೆ ಓಕೆ ಅಂತ ಹೇಳ್ತಾ ಆ ಹುಡ್ಗಿ ಚಪ್ಪಾಳೆ ತಡ್ತಿರ್ತಾಳೆ. ಆಗ ಮನೋಜ ಒಂದೊಂದೇ ಬಲೂನ್ ನ ಊದ್ತಾ ಇರ್ತಾನೆ. ಹಾ ಇನ್ನು ಜೋರಾಗಿ ಓದಿ, ಇನ್ನು ದೊಡ್ಡದಾಗ್ಬೇಕು ಅಂತ ಆ ಹುಡ್ಗಿ ಎನ್ಕರೇಜ್ ಮಾಡ್ಬೇಕಾದ್ರೆ ಮನೋಜ ಆ ಬಲೂನ್ ನ ಊದ್ತಾನೆ ಇರ್ತಾನೆ. ಅದೇ ರೀತಿ ರಾತ್ರಿ ಪೂರ್ತಿ ಬರೀ ಬಲೂನ್ ನ ಊದ್ಕೊಂಡು ಅವ್ರಿಗೆ ಕೊಡೋದ್ರಲ್ಲೇ ಮನೋಜ ಇರ್ತಾನೆ. ಈ ಕಡೆ ಮನೋಜ ಬೆಳಗ್ಗೆನೆ ಮನೆಗೆ ವಾಪಸ್ ಬಂದಿರ್ತಾನೆ. ಆಗ ಶಾಂತಿ ಆಚೆಯಿಂದ ಬಂದು, ಲೋ ಮನೋಜ ಬಾರೋ ಇಲ್ಲಿ, ನಿನ್ಗೊಂದ್ ಗುಡ್ ನ್ಯೂಸ್ ಇದೆ ಅಂತ ಕರೆದಾಗ ಮನೆಯವರೆಲ್ರು ಏನಿರ್ಬೋದು ಅಂತ ಯೋಚನೆ ಮಾಡ್ತಿರ್ತಾರೆ. ಏನ್ ಮಮ್ಮಿ ಹೇಳು ಅಂತ ಮನೋಜ ಬಂದಾಗ, ಲೋ ಮನೋಜ ನಿಂಗೆ ಒಳ್ಳೆ ವಿಚಾರ ಹೇಳ್ಬೇಕಿತ್ತು ಕಣ ಅಂತ ಶಾಂತಿ ಹೇಳ್ತಾಳೆ. ಏನ್ ಸಕ್ರೆ, ಇವ್ನ್ಗೇನಾದ್ರೂ ಡೈವರ್ಸ್ ಸಿಗ್ತಾ ಇದ್ಯಾ ಅಂತ ಸೂರ್ಯ ಕೇಳ್ತಾನೆ. ನಿನ್ ಹತ್ರ ಯಾರಾದ್ರೂ ಮಾತಾಡ್ಸಿದ್ರೇನಾ, ಸುಮ್ನೆ ಕುತ್ಕೊಳ. ಲೋ ಮನೋಜ, ನಿನ್ ಮದ್ವೆ ವಿಷಯವಾಗಿ ಒಬ್ರು ಜ್ಯೋತಿಷದವ್ರ ಹತ್ರ ಮಾತಾಡ್ದೆ ಕಣೋ, ಅವ್ರು ತುಂಬಾ ಜನಕ್ಕೆ ಒಳ್ಳೊಳ್ಳೆ ವರಗಳನ್ನ ವಧುಗಳನ್ನ ಹುಡ್ಕೊಟ್ಟಿದಾರಂತೆ. ಅಷ್ಟೇ ಅಲ್ಲ ಕಣೋ, ಅವ್ರು ನೋಡೋ ಅಂತ ಹುಡುಗಿರೆಲ್ಲ ಎಲ್ಲ ಶ್ರೀಮಂತರ ಮನೆಯವ್ರೆ ಅಂತೆ ಕಣೋ ಅಂತ ಶಾಂತಿ ಹೇಳ್ಬೇಕಾದ್ರೆ, ಏಕೆ ಬೇರೆಯವ್ರ ಮನೆಯವ್ರದೆಲ್ಲ ನೋಡ್ಬಿಟ್ರೆ ಅವ್ರಿಗೇನಾದ್ರೂ ಗಂಟೆನಾದ್ರೂ ಕಳೆದೋಗುತ್ತಂತ ಅಂತ ಸೂರ್ಯ ಕೇಳ್ತಾನೆ. ಸುಮ್ನೆ ಕುತ್ಕೊಳ ನೀನು, ಮಾತುಗ್ ಮುಂಚೆ ಬಾಯಿ ಹಾಕೊಂಡ್ ಬಂದ್ಬಿಡ್ತಾನೆ. ನೋಡು, ನೀನ್ ಹೆಂಡತಿ ತರ ಕುಟುಂಬದ ಇದೆಯಲ್ಲ, ಆ ತರ ಜನಗಳ ಜಾತಕನ ಅವರು ತೋರ್ಸೋದಿಲ್ಲ ಅಂತ ನಾ ಹೇಳಿದ್ದು ಅಂತ ಶಾಂತಿ ಹೇಳ್ಬೇಕಾದ್ರೆ, ಇದನ್ನ ಕೇಳಿ ಸೂರ್ಯ ಮತ್ತೆ ಮೀನನ್ಗೆ ಕೋಪ ಬರುತ್ತೆ. ನಮ್ ಕುಟುಂಬದ ತರ ಅಥವಾ ನಮ್ಗಿಂತ ಶ್ರೀಮಂತರ ಕುಟುಂಬದಲ್ಲಿರೋರ್ ಜಾತಕ ಮಾತ್ರ ಅವ್ರು ನೋಡೋದು, ಅಂತವ್ರಿಗೇನೆ ಅವರು ಸಂಬಂಧಗಳನ್ನ ಹುಡ್ಕೋದು ಅಂತ ಶಾಂತಿ ಹೇಳ್ಬೇಕಾದ್ರೆ, ಅಪ್ಪಯ್ಯ ಮೀನನ್ ಮನೇಲಿ ಇರೋರೆಲ್ರು ಮದ್ವೆ ಮಾಡ್ಕೊಂಡು
ತುಂಬಾನೇ ಚೆನ್ನಾಗಿದ್ದಾರೆ. ನಮ್ ಮನೆಯವ್ರ ತರ ಎರಡನೇ ಮದ್ವೆಗೆ ಹುಡ್ಗಿನ ಹುಡ್ಕೋ ಅವಶ್ಯಕತೆ ಅವ್ರಿಗಿಲ್ಲ ಅಂತ ಸೂರ್ಯ ಹೇಳ್ಬೇಕಾದ್ರೆ ಏನೋ ಕಿಂಡಲ್ ಮಾಡ್ತಿದ್ಯಾ ಅಂತ ಶಾಂತಿ ಕೇಳ್ತಾಳೆ. ಏ ಶಾಂತಿ, ನೀನು ಮನೋಜನ್ಗೆ ಹುಡ್ಗಿ ಹುಡುಕ್ತಾ ಇದ್ಯಾ ಸರಿ, ನೀನು ಅವನ ಹತ್ರ ಇದನ್ನೆಲ್ಲ ಹೇಳ್ಬೇಕು. ಅದನ್ ಬಿಟ್ಟು ನೀನ್ ಯಾಕೆ ಸುಮ್ನೆ ಮೀನನ್ ಮನೆಯವ್ರನ್ನೆಲ್ಲ ಇದ್ರ ಮಧ್ಯದಲ್ಲಿ ಎಳ್ಕೊತಾ ಇದ್ಯಾ? ಛೀ, ನಿನ್ಗೆಷ್ಟೇ ಹೇಳಿದ್ರು ಬುದ್ಧಿ ಬರೋದಿಲ್ಲ ಕಣೆ. ನಾಯಿ ಬಾಲ ಯಾವತ್ತಿದ್ರು ಡೊಂಕೆ ಅಂತ ಜಾತಿಗ್ ಸೇರ್ದೋಳ್ ನೀನು ಅಂತ ರಂಗನಾಥ್ ಅವರು ಶಾಂತಿಗೆ ಚೀತು ಅಂತ ಉಗಿತಾರೆ. ಆದ್ರೆ ಏನ್ ಮಾಡೋದು ಮಾವ, ಅತ್ತೆಗೆ ಮೀನ ಮರಿ ಬಗ್ಗೆ ಮಾತಾಡ್ಲಿಲ್ಲ ಅಂದ್ರೆ ನಿದ್ದೆನೆ ಬರೋದಿಲ್ಲ ಅಂತ ಶ್ರುತಿ ಹೇಳ್ಬೇಕಾದ್ರೆ ಶಾಂತಿ ಶ್ರುತಿನ ಗುರಾಯಿಸ್ತಿರ್ತಾಳೆ. ಬೇಕಿತ್ತೇನೆ ನಿನ್ಗಿದೆಲ್ಲ? ಎಲ್ಲೆಲ್ಲಿ ನಿನ್ಗೆ ಚಾನ್ಸ್ ಸಿಗುತ್ತೋ ಅಲ್ಲೆಲ್ಲ ಮೀನನ್ ಬಗ್ಗೆ, ಮೀನನ್ ಮನೆಯವ್ರ ಬಗ್ಗೆ ಕೇವಲವಾಗಿ ಮಾತಾಡ್ಲಿಲ್ಲ ಅಂದ್ರೆ ನಿನ್ಗೆ ತಿಂದಿದ್ದು ಜೀರ್ಣ ಆಗೋದಿಲ್ಲ ಅನ್ಸುತ್ತೆ. ಥು, ಹಾಳಾದೋಳೆ ಅಂತ ರಂಗನಾಥ್ ಅವರು ಉಗಿತಾರೆ. ಪರವಾಗಿಲ್ಲ ಬಿಡಿ ಮಾವ, ನನ್ಗೆ ಅಭ್ಯಾಸ ಆಗೋಗಿದೆ ಅಂತ ಮೀನಾ ಹೇಳ್ಬೇಕಾದ್ರೆ, ನೋಡ್ ಮೀನಾ, ನೀನ್ ಈ ತರ ಏನು ಉತ್ತರ ಕೊಡದೆ ಸುಮ್ನೆ ಇದ್ದೆ ಅಂತ ಅಂದ್ರೆ ಇದು ಹೋಗ್ತಾ ಹೋಗ್ತಾ ಹಿಂಗೆ ರೂಢಿ ಆಗ್ಬಿಡುತ್ತೆ. ಅದಕ್ಕೆ ಅವರು ಮತ್ತೆ ಮತ್ತೆ ನಿನ್ ಬಗ್ಗೆ ನಿನ್ ಮನೆಯವ್ರ ಬಗ್ಗೆ ಈ ರೀತಿ ಮಾತಾಡ್ತಿರೋದು ಅಂತ ಸೂರ್ಯ ಹೇಳ್ತಾನೆ. ನೋಡೆ ಶಾಂತಿ, ಒಂದ್ ವಿಷಯನ ಸರಿಯಾಗಿ ನೆನ್ಪಲ್ಲಿಟ್ಕೋ. ನಮ್ಗೆ ಉಳ್ಕೊಳ್ಳೋದಕ್ಕೆ ಮನೆ ಇಲ್ದೇ ಇದ್ದಾಗ ನಮ್ಗೆ ಆಸರೆ ಆಗಿದ್ದು ನೀನನ್ ಮನೇನೆ. ಅದನ್ನ ಯಾವಾಗ್ಲೂ ನಿನ್ ಮನ್ಸಲ್ಲಿಟ್ಕೋ. ಶ್ರೀಮಂತರು ದುಡ್ಡಿರೋರು ಅನ್ನೋ ವ್ಯತ್ಯಾಸನೆಲ್ಲ ಬಿಟ್ಬಿಡು. ಅವರು ಬಡವರೇ ಇರ್ಬೋದು, ಆದ್ರೆ ಹೃದಯವಂತಿಕೆಯಲ್ಲಿ ಅವರು ಶ್ರೀಮಂತರು. ಶ್ರೀಮಂತಿಕೆ ಬೇಕು ಅಂತ ಹೋಗಿದ್ದಲ್ಲಮ್ಮ ಹಿಂದೆ, ಏನಾಯ್ತು ನಿನಗೆ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ ಶಾಂತಿಗೆ ಶ್ರುತಿ ಮನೇಲಿ ಆಗಿದ್ದು ನೆನ್ಪಗ್ ಬರುತ್ತೆ. ಎಲ್ರನ್ನೂ ಸರಿ ಸಮಾನವಾಗಿ ನೋಡೋದನ್ನ ಕಲಿಯೆ ಅಂತ ರಂಗನಾಥ್ ಅವರು ಬೈದಾಗ ಶಾಂತಿ ಬಾಯಿ ಮುಚ್ಕೊಂಡ್ ಸೈಲೆಂಟ್ ಆಗ್ತಾಳೆ. ಅಮ್ಮ, ನೀವು ಮನೋಜ್ ಬಗ್ಗೆ ಏನೋ ಹೇಳಕ್ ಬಂದ್ರಿ, ಅದ್ರ ಬಗ್ಗೆ ಮಾತಾಡೋದ್ ಬಿಟ್ಟು ಯಾಕಮ್ಮ ಇವಾಗ ಅದ್ಕೆ ಬಗ್ಗೆ ಅವ್ರ ಮನೆಯವ್ರ ಬಗ್ಗೆ ಮಾತಾಡ್ತಾ ಇರೋದು ಅಂತ ರವಿ ಕೇಳ್ತಾನೆ. ಅಯ್ಯೋ, ಇದೊಳೆ ಚೆನ್ನಾಗಾಯ್ತಲ್ಲ, ಈಗ ಏನಾಯ್ತು ಅಂತ ಎಲ್ರು ನನ್ ಮೇಲೆ ಈ ರೀತಿ ಎದುರು ಬೀಳ್ತಾ ಇದೀರಾ ಅಂತ ಶಾಂತಿ ಕೇಳ್ತಾಳೆ. ಅತ್ತೆ, ನಾನು ಮೀನಾ ಮರಿ ತರ ಸೈಲೆಂಟ್ ಆಗಂತೂ ಇರೋಳ ಅಂತ ಅಲ್ಲ, ಈ ರೀತಿ ಎಲ್ಲ ಮಾತಾಡ್ಬಿಡಿ ಅಂತ ಶ್ರುತಿ ಹೇಳ್ತಾಳೆ. ಇವಾಗೇನು ನಾ ಹೇಳಕ್ ಬಂದಿರೋ ವಿಷಯನ ಹೇಳ್ಬೇಕಾ ಬೇಡ್ವಾ ಅಂತ ಶಾಂತಿ ಕೇಳ್ಬೇಕಾದ್ರೆ, ಹೋಗ್ಲಿ ಬಿಡಿ ಸಕ್ರೆ, ಏನೋ ನಿಮ್ ಹತ್ರ ಏನೋ ನಾವ್ ಹೇಳ್ಬಾರ್ದೇನು ಹೇಳಿಲ್ಲಲ್ಲ, ನೀವೇನ್ ಹೇಳಿದ್ರು ಅದಕ್ಕೆ ನಾವ್ ಹೇಳಿದ್ವಿ ಅಷ್ಟೇ. ಸರಿ, ಇವಾಗ ಅದೇನು ಅಂತ ಸೊಲ್ಲಿ ಅಂತ ಸೂರ್ಯ ಕೇಳ್ದಾಗ, ನೋಡೆ ಶಾಂತಿ, ನೀನೇ ಬೇಕು ಬೇಕು ಅಂತ ಇಲ್ದಿರೋದನ್ನೆಲ್ಲ ಮಾತಾಡಿದ್ದು, ಅದಕ್ಕೆ ನಿನಗೆ ಸರಿಯಾಗಿ ಅದನ್ನ ತಿಳಿಸಿ ಹೇಳಿದ್ದು ಅಷ್ಟೇನೆ. ಇವಾಗ ಮನೋಜನ್ ಬಗ್ಗೆ ಅದೇನ್ ಹೇಳ್ತೀಯೋ ಹೇಳು ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಸರಿ ಆಯ್ತು, ನಿಮ್ ಪಾಠ ಎಲ್ಲ ನನ್ನ ಹತ್ರ ಎಲ್ಲ ಇಟ್ಕೋಬೇಡಿ, ನಾನು ಕರೆಕ್ಟ್ ಆಗೇ ಇದೀನಿ. ನೋ ಮನೋಜ, ಇವ್ರೆಲ್ರನ್ನೂ ಬಿಟ್ಟಾಕೋ, ಅವ್ರು ಏನಾದ್ರೂ ಮಾತಾಡ್ಕೊಳ್ಳಿ, ನಮ್ಗೇನು. ನನಗಂತೂ ಅವ್ರ ಬಗ್ಗೆ ಚಿಂತೆ ಇಲ್ಲ. ಇಲ್ಲಿರೋರು ಯಾರು ನಿನ್ ಜೀವನದ ಬಗ್ಗೆ ಒಂದ್ ಸ್ವಲ್ಪನೂ ಯೋಚನೆ ಮಾಡೋದಿಲ್ಲ ಕಣೋ ಅಂತ ಶಾಂತಿ ಹೇಳ್ಬೇಕಾದ್ರೆ, ಹೌದು, ಇವನ್ ಮಾತ್ರ ಬೇರೆಯವ್ರ ಬಗ್ಗೆ, ಬೇರೆಯವ್ರ ಜೀವನದ ಬಗ್ಗೆ ಯೋಚನೆ ಮಾಡ್ತಾನೆ ಅಂತ ದೊಡ್ಡದಾಗಿ ಇವನ್ ಬಗ್ಗೆ ನಾವು ಯೋಚನೆ ಮಾಡ್ಬೇಕು ಅಂತ ಸೂರ್ಯ ಹೇಳ್ತಾನೆ. ರೀ ಬಿಡ್ರಿ, ಅತ್ತೆ ಏನ್ ಹೇಳ್ಬೇಕು ಅಂತಿದಾರೋ ಅದನ್ನ ಮೊದ್ಲು ಕೇಳಿಸ್ಕೊಳ್ಳಿ ಅಂತ ನೀನಾ ಹೇಳ್ತಾಳೆ. ಲೋ ಮನೋಜ, ನಾನ್ ನಿನಗೆ ಅಂತ ಒಂದ್ ಒಳ್ಳೆ ಹುಡುಗಿನ ನೋಡಿದೀನ್ ಕಣ. ಹುಡುಗಿ ಮನೆಯವರು ತುಂಬಾ ಶ್ರೀಮಂತರಂತೆ ಅಂತ ಶಾಂತಿ ಹೇಳ್ಬೇಕಾದ್ರೆ ಮನೋಜ ಭಯದಲ್ಲಿ ಒದ್ದಾಡ್ತಿರ್ತಾನೆ. ಏನು, ಇವನ್ಗೆ ಹೆಣ್ ನೋಡಿದ್ಯಾ ಅಂತ ರಂಗನಾಥ್ ಅವ್ರು ಕೇಳ್ಬೇಕಾದ್ರೆ, ಹೌದು ರೀ, ಇನ್ಮೇಲ್ ನೋಡಕ್ ಹೋಗ್ಬೇಕು. ಹುಡುಗಿ ಈ ಊರೋಳಲ್ಲ ರೀ, ಅವಳು ಮಲೇಷಿಯಾದಲ್ಲಿದ್ದಾಳಂತೆ ಅಂತ ಶಾಂತಿ ಹೇಳ್ತಿದ್ದಂಗೆ ಎಲ್ರು ಮುಖ ನೋಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಹಾಗೆ ಶಾಂತಿನೇ ಆಶ್ಚರ್ಯದಿಂದ ಎಲ್ರು ಗುರಾಯಿಸ್ಬೇಕಾದ್ರೆ, ಯಾಕೆಲ್ರು ಈ ರೀತಿ ನೋಡ್ತಾ ಇದ್ದೀರಾ ಅಂತ ಶಾಂತಿ ಕೇಳ್ಬೇಕಾದ್ರೆ, ಹೇ ಅಪ್ಪಯ್ಯ ಡ್ಯಾಡೇ, ಏನಿದು ಮತ್ತೆ ಮಲೇಷಿಯಾ ಅಂತೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಓ ಮತ್ತೆ ಅದೇ ರಾಗ ಅದೇ ಹಾಡ ಅಂತ ಶ್ರುತಿ ಹೇಳ್ತಾಳೆ. ಅಮ್ಮ, ಮೊದ್ಲು ಮಾಡಿರೋ ಮಲೇಷಿಯಾ ಮದ್ವೆನೆ ಇನ್ನು ಮುಗ್ದಿಲ್ಲ, ಈಗ ಮತ್ತೆ ಮಲೇಷಿಯಾನಾ ಅಂತ ರವಿ ಕೇಳ್ತಾನೆ. ಅತ್ತೆ, ಇದು ನಿಜವಾಗ್ಲೂ ಮಲೇಷಿಯಾ ಸಂಬಂಧನೇನಾ ಅಥವಾ ಇದು ಅದೇ ತರನೇನಾ ಅಂತ ಮೀನಾನು ಕೇಳ್ತಾಳೆ. ಏನ್ ಎಲ್ರು ಈ ರೀತಿ ಮಾತಾಡ್ತಿದ್ದೀರಾ? ಎಲ್ರು ಆ ಮನೆ ಹಾಳಿ ತರ ಯಾಮಾರ್ಸೋರೆ ಆಗಿರೋದಿಲ್ಲ, ಅದ್ರ ಬಗ್ಗೆ ನಾನು ಚೆನ್ನಾಗಿ ವಿಚಾರಿಸಿದೀನಿ, ಅವ್ರು ನಿಜವಾಗ್ಲೂ ಮಲೇಷಿಯಾದವ್ರೆ ಅಂತ ಶಾಂತಿ ಹೇಳ್ತಾಳೆ. ಓದ್ಸಲಿನೂ ನೀನ್ ಇದನ್ನೇ ಅಲ್ವೇನೆ ಹೇಳಿದ್ದು ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ನೋಡ್ರಿ, ಈ ಸಲಿ ಯಾವ್ದೇ ರೀತಿ ತಪ್ಪಾಗೋದಿಲ್ಲ. ನೋಡೋ ಮನೋಜ, ಆ ಹುಡುಗಿ ತುಂಬಾನೇ ಶ್ರೀಮಂತೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಯಾಕಮ್ಮ ಯಾವಾಗ್ಲೂ ಶ್ರೀಮಂತರ ಮನೆಯವರೇ ಬೇಕು ಅಂತ ಅನ್ಕೋತೀರಾ? ಒಳ್ಳೆ ಹುಡುಗಿನ ಅಥವಾ ಅವಳು ಚೆನ್ನಾಗ್ ಓದಿದಾಳ, ಅವಳ ನಮ್ಮನ್ನ ಚೆನ್ನಾಗ್ ನೋಡ್ಕೋತಾಳ, ಅದ್ರ ಬಗ್ಗೆ ಎಲ್ಲ ನೀವ್ ಯೋಚನೆ ಮಾಡಕ್ ಆಗೋದಿಲ್ವಾ ಅಂತ ರವಿ ಕೇಳ್ತಾನೆ. ಒಳ್ಳೆ ಹುಡುಗಿನ ಮದ್ವೆ ಆದ್ರೆ ಮನೋಜ್ ಲೈಫು ಚೆನ್ನಾಗಿರುತ್ತೆ, ಆದ್ರೆ ಇವಾಗ ಅದು ಮುಖ್ಯ ಅಲ್ಲ. ನೋಡು ರವಿ, ಶ್ರೀಮಂತರ ಮನೆ ಹುಡುಗಿ ಬಂದ್ರೆ ಮನೋಜ್ ಅವ್ರು ಸಹ ರಿಚ್ ಆಗ್ಬೋದು ಅಂತ ಅತ್ತೆ ಆಸೆ ಅಲ್ವಾ ಅತ್ತೆ ಅಂತ ಶ್ರುತಿ ಕೇಳ್ತಾಳೆ. ಇವಳೊಬ್ಳು ಯಾವಾಗ್ಲೂ ಬಾಯ್ ಆಗ್ತಿರ್ತಾಳೆ ಅಂತ ಶಾಂತಿ ಗೊಣಗ್ತಿರ್ತಾಳೆ. ಅಷ್ಟೇ ಅಲ್ಲ ಮೈಕು, ಒಳ್ಳೆ ಹುಡುಗಿ ಆಗಿದ್ರೆ ಇವನಂತವ್ನ್ ಯಾಕೆ ಮದ್ವೆ ಆಗ್ತಾಳೆ? ನಮ್ ಪೌಡ್ರ್ ತರ ಫ್ರಾಡ್ಗಳೇ ಇಂಥವನ್ನ ಇಷ್ಟಪಡೋದು ಅಲ್ವೇನಪ್ಪ ಹಿಂಗ್ಯ ಅಂತ ಸೂರ್ಯ ಕೇಳ್ತಾನೆ. ಆಗ ಮನೋಜ ಕೋಪದಿಂದ ಸೂರ್ಯನ ಗುರಾಯಿಸ್ತಿರ್ತಾನೆ. ಅತ್ತೆ, ನೀವ್ ಮಾಡ್ತಿರೋದು ಸ್ವಲ್ಪನೂ ಸರಿ ಇಲ್ಲ. ಒಂದು ಮದ್ವೆ ಅಂದ್ರೆ ಅದ್ರಲ್ಲಿ ಬರೀ ದುಡ್ಡು ಮಾತ್ರ ಮುಖ್ಯ ಆಗೋದಿಲ್ಲ,
ಆ ಹುಡುಗಿ ಕ್ಯಾರೆಕ್ಟರ್ ಅವಳು ಒಳ್ಳೆವಳ ಇಲ್ವಾ ಇದೆಲ್ಲ ಅದ್ರಲ್ಲಿ ಇಂಪಾರ್ಟೆಂಟ್ ಆಗತ್ತೆ ಅಂತ ಶ್ರುತಿ ಹೇಳ್ತಾಳೆ. ಅತ್ತೆ, ಗಂಡ ಹೆಂಡತಿ ಸಂಬಂಧನ ಬರೀ ದುಡ್ಡಲ್ಲಿ ಮಾತ್ರ ಅಳಿಬೇಡಿ. ಸಂತೋಷ, ಕಷ್ಟ, ಸುಖ ಎಲ್ಲದ್ರಲ್ಲೂ ಗಂಡನ್ ಜೊತೆಯಾಗಿ ಅವಳು ನಿಲ್ಬೇಕು ಅಂತ ಮೀನಾ ಹೇಳ್ತಾಳೆ. ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ಬೇಕು ಅಂದ್ರೆ ಆ ಎಲ್ಲದ್ರಲ್ಲೂ ನನ್ ಹೆಂಡತಿ ಮೀನನ್ ತರ ಇರ್ಬೇಕು ಅಂತ ಸೂರ್ಯ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಶಾಂತಿಗೆ ಕೋಪ ಬರುತ್ತೆ. ಹಾಗೆ ಅವಳು ಕೋಪದಿಂದ ಸೂರ್ಯನೇ ಗುರಾಯಿಸ್ತಿರ್ತಾಳೆ. ಸರಿ ಆಯ್ತು, ಗುರಾಯಿಸ್ಬೇಡಿ, ಈಗೇನು ನಾನ್ ಮಾತಾಡ್ಬಾರ್ದು ಅಷ್ಟೇ ತಾನೆ ಅಂತ ಹೇಳ್ತಾ ಸೂರ್ಯ ಗಪ್ಚುಪ್ ಅಂತ ಸುಮ್ನೆ ಕುತ್ಕೋತಾನೆ. ಸರಿ ಇದೆಲ್ಲ ನಮ್ಗೆ ಯಾಕೆ, ಅವ್ರುಂಟು ಅವ್ರ ಮಗ ಉಂಟು, ಬನ್ನಿ ಬನ್ನಿ ನಾವ್ ಹೋಗೋಣ ಅಂತ ಹೇಳ್ತಾ ಸೂರ್ಯ ಅವ್ರೆಲ್ರನ್ನು ಕರ್ಕೊಂಡು ಅಲ್ಲಿಂದ ಹೋಗ್ತಾನೆ. ಶಾಂತಿ ಮಾತ್ರ ಮನೋಜನ್ನೇ ನೋಡ್ತಾ ಇವ್ನೇನು ಉತ್ತರ ಕೊಡ್ತಾ ಇಲ್ವಲ್ಲ, ನನ್ಗೆ ಯಾಕೋ ಇವನ್ ಮೇಲೆ ಅನುಮಾನ ಬರ್ತಿದೆ ಅಂತ ಯೋಚನೆ ಮಾಡ್ತಿರ್ತಾಳೆ. ಹಾಗೆ ಊಟ ಎಲ್ಲ ಮುಗಿದ್ಮೇಲೆ ಶಾಂತಿ ಶ್ರುತಿ ಮತ್ತೆ ಮೀನನ್ನ ಸಪರೇಟ್ ಆಗಿ ಮಾತಾಡ್ಬೇಕು ಬನ್ನಿ ಅಂತ ಹೇಳಿ ಲಾನ್ಗೆ ಕರ್ಕೊಂಡು ಹೋಗ್ತಾಳೆ. ಏನತ್ತೆ, ಏನ್ ವಿಷಯ ಅಂತ ಮೀನಾ ಮತ್ತೆ ಶ್ರುತಿ ಇಬ್ರು ಕೇಳ್ಬೇಕಾದ್ರೆ ನೀವಿಬ್ರು ನನ್ಗೆ ಒಂದು ಸಹಾಯ ಮಾಡ್ಬೇಕು ಅಂತ ಶಾಂತಿ ಕೇಳ್ತಾಳೆ. ಸಹಾಯನ ಏನತ್ತೆ ಅಂತ ಮೀನಾ ಕೇಳ್ಬೇಕಾದ್ರೆ ನನಗೇನೋ ಈ ಮನೋಜ ಮತ್ತೆ ಆ ಮನೆ ಹಾಳಿ ಇಬ್ರು ಯಾರಿಗೂ ಗೊತ್ತಿಲ್ದಂಗೆ ಜೊತೆಯಾಗಿ ಜೀವನ ಮಾಡ್ತಿದ್ದಾರೆ ಅಂತ ನನ್ಗೆ ಅನ್ನಿಸ್ತಾ ಇದೆ. ಅದಕ್ಕೆ ನೀವಿಬ್ರು ನನ್ಗೆ ಸಹಾಯ ಮಾಡ್ಬೇಕು ಅಂತ ಶಾಂತಿ ಕೇಳ್ಬೇಕಾದ್ರೆ ಇದ್ರಲ್ಲಿ ನಾವೇನ್ ಸಹಾಯ ಮಾಡಕ್ಕಾಗತ್ತೆ ಅಂತ ಶ್ರುತಿ ಕೇಳ್ತಾಳೆ. ನೀವಿಬ್ರು ರೋಹಿಣಿ ಮತ್ತೆ ಮನೋಜನ್ನ ಫಾಲೋ ಮಾಡ್ಬೇಕು. ಅವರಿಬ್ರು ಎಲ್ಲಿ ಹೋಗ್ತಾರೆ, ಎಲ್ಲಿ ಮೀಟ್ ಆಗ್ತಾರೆ, ಏನೇನೆಲ್ಲ ಮಾತಾಡ್ತಾರೆ ಅಂತ ತಿಳ್ಕೊಂಡ್ ಬಂದು ನೀವಿಬ್ರು ನನ್ನ ಹತ್ರ ಹೇಳ್ಬೇಕು ಅಂತ ಶಾಂತಿ ಹೇಳ್ಬೇಕಾದ್ರೆ ಸರಿ ಅತ್ತೆ, ನೀವ್ ಹೇಳ್ದಂಗೆ ನಾವ್ ಮಾಡ್ತೀವಿ, ಅದಕ್ಕೆ ನೀವು ನಮ್ಗೆ ಎಷ್ಟ್ ದುಡ್ಡು ಕೊಡ್ತೀರಾ ಅಂತ ಶ್ರುತಿ ಕೇಳ್ತಾಳೆ. ಇದನ್ನ ಕೇಳಿ ಶಾಂತಿಗೆ ಶಾಕ್ ಆಗತ್ತೆ. ಏನ್ ಶ್ರುತಿ ಇದೆಲ್ಲ ಅಂತ ಮೀನಾ ಕೇಳ್ಬೇಕಾದ್ರೆ ಸುಮ್ನಿರಿ ಮೀನಮ್ಮರಿ, ನಿಮ್ಗೇನು ಗೊತ್ತಾಗೋದಿಲ್ಲ, ಅತ್ತೆ ಯಾವಾಗ್ಲೂ ದುಡ್ಡು ದುಡ್ಡು ಅಂತಾರಲ್ಲ, ಇವಾಗ ನಾವು ಇವ್ರನ್ನ ಇದೇ ರೀತಿ ಆಟ ಆಡಿಸ್ಬೇಕು ಅಂತ ಹೇಳಿ ಶ್ರುತಿ ಮತ್ತೆ ಶಾಂತಿ ಹತ್ರ ಹೋಗಿ ಹೇಳಿ ಅತ್ತೆ, ಇದಕ್ಕೆ ನೀವು ನಂಗೆ ಎಷ್ಟು ದುಡ್ಡು ಕೊಡ್ತೀರಾ ಅಂತ ಕೇಳ್ಬೇಕಾದ್ರೆ ಏನು ದುಡ್ಡು ಕೊಡ್ಬೇಕಾ ಅಂತ ಶಾಂತಿ ಬಾಯ್ ಬಿಡ್ತಾಳೆ. ಹೌದು ಮತ್ತೆ ಇದನ್ನೆಲ್ಲ ಫ್ರೀಯಾಗಿ ಮಾಡ್ಕೊಡಕ್ಕಾಗತ್ತಾ, ಅದೆಲ್ಲ ನಮ್ಗೆ ಗೊತ್ತಿಲ್ಲ, ನೀವು ದುಡ್ಡು ಕೊಡ್ತೀನಿ ಅಂತಂದ್ರೆ ನಾವ್ ಇದನ್ನೆಲ್ಲ ಮಾಡ್ತೀವಿ ಅಂತ ಶ್ರುತಿ ಹೇಳ್ತಾಳೆ. ಅದಕ್ಕೆ ಶಾಂತಿ ಯೋಚನೆ ಮಾಡ್ತಾ ಸರಿ ಆಯ್ತು, ಎಷ್ಟ್ ಕೊಡ್ಬೇಕು ಅಂತ ಶಾಂತಿ ಕೇಳ್ಬೇಕಾದ್ರೆ ಶ್ರುತಿ ಲೆಕ್ಕಾಚಾರ ಮಾಡ್ತಿರ್ತಾಳೆ. ಅವಳು ಲೆಕ್ಕಾಚಾರದ್ ಮಾಡೋದ್ ನೋಡಿ ಇವಳು ಎಷ್ಟ್ ಕೇಳ್ತಾಳೋ ಏನೋ ಅಂತ ಶಾಂತಿ ಭಯದಿಂದ ಶ್ರುತಿನೇ ನೋಡ್ತಿರ್ತಾಳೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.